ಛೇ 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 ಹಾಳಾದ ವಯಸ್ಸಾಗ್ಬಿಟ್ರೆ ಯಾವುದು ನೆನಪೇ ಇರೋಲ್ಲ. ಅದು ಎಲ್ಲಿ ಇಡ್ತೀನೋ ಅದು ಎಲ್ಲಿ ಹೋಗುತ್ತೋ ಒಂದು ಗೊತ್ತಾಗಲ್ಲ. ಟಿಕು 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 ಅಂತ ಬಡ್ಕೋತಾ ಇತ್ತು ಹಾಳಾದ ಮೊಬೈಲು. ಈಗ ಎಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ವಲ್ಲ. ಕಲ್ಮ ಏನಮ್ಮ ಅದು ಅವಾಗಿಂದ ಏನೋ ಹುಡುಕ್ತಾ ಇದ್ಯಾ? ಯಾಕೋ ಈ ನಡುವೆ ಎಲ್ಲ ಮಲ್ತು ಹೋಗ್ತಾ ಇದೆ ಕಣೆ. ಅದೇನ್ ಮರ್ತೆ ಅಂತ ಹೇಳ್ಬಾರ್ದಾ? ಈ ಮೊಬೈಲ್ ಇಲ್ಲ ಅಂದ್ರೆ ಜೀವ ತಡೆಯೋದೇ ಇಲ್ಲ ಕಣೆ. ಅದನ್ನ ಎಲ್ಲಿ ಇಟ್ಟೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇವಾಗ ಯಾಕೆ ಬೇಕು ನಿಂಗೆ ಮೊಬೈಲು? ಏನು ಹೀಗೆ ಕೇಳ್ಬಿಟ್ಟೆ? ಸ್ವರ್ಗದಲ್ಲಿ ಮೊಬೈಲ್ ಟವಲ್ ಹಾಕ್ತಾ ಇದ್ದಾರಂತೆ. ಸ್ವರ್ಗದಲ್ಲಿ ಮೊಬೈಲ್ ಟವರ? ಅದರಿಂದ ನಿಂಗೆ ನಮ್ಮ ಪ್ರಯೋಜನ? ನಿಮ್ಮಪ್ಪ ಅಲ್ಲಿಂದನೇ ಫೋನ್ ಮಾಡಬಹುದಲ್ವೇನೆ? ಅಪ್ಪ ಸ್ವರ್ಗದಲ್ಲಿದ್ರೆ ಫೋನ್ ಮಾಡ್ತಾರೆ, ನರ್ಕದಲ್ಲಿದ್ರೆ ಬಿಡ್ಸೋಣ. ಮೊದ್ಲು ಮೊಬೈಲ್ ಹುಡ್ಕೋ ಪ್ರಯತ್ನ ಮಾಡು. ಇಟ್ಟು ಮರ್ತಿನ ಮೊಬೈಲ್ನ ಹುಡ್ಕಕ್ಕೆ ನನ್ನ ಹತ್ರ ಒಂದು ಸೂಪರ್ ಐಡಿಯಾ ಇದೆಯಮ್ಮ. ಏನೇದು? ನಿನ್ ಮೊಬೈಲ್ಗೆ ಇವಾಗ ರಿಂಗ್ ಕೊಟ್ರೆ ಮೊಬೈಲ್ ರಿಂಗ್ ಆಗುತ್ತೆ, ಮೊಬೈಲ್ ಎಲ್ಲಿದೆ ಅಂತ ಅವಾಗ ಗೊತ್ತಾಗುತ್ತಲ್ಲ. ಅಯ್ಯೋ ಮೊದ್ಲು ಕೆಲಸ ಮಾಡು. ಈ ಕಡೆ ಬಾ. ಈ ಸಲ ಮೊಬೈಲ್ ಸಿಕ್ಕಿಬಿಟ್ರೆ ಸೆರಗಿಗೆ ಗಂಟು ಹಾಕೊಂಡ್ಬಿಡ್ತೀನಿ. ಅಯ್ಯೋ ಉಳಿದ ಕೈಯಲ್ಲೇ ಇದೆಯಲ್ಲೇ. ಏನಪ್ಪ ಒಂದ್ ತಮಾಷೆ ಗೊತ್ತಾ? ಅಮ್ಮ ಮೊಬೈಲ್ ನ ಕೈಯಲ್ಲೇ ಇಟ್ಕೊಂಡು ಮನೆ ಎಲ್ಲ ಹುಡುಕ್ತಾ ಇದಾರೆ. ಸದ್ಯ ಸಿಮ್ ಕಾರ್ಡ್ ಎಲ್ಲಿಂದ ಹುಡುಕ್ತಾ ಇದ್ರು ಸಾಕು. ಅದೇನಿದೆ ನನ್ನನ್ನೇನು ಅಷ್ಟು ದಡ್ಡಿ ಅಂತ ತಿಳ್ಕೊಂಡ್ಬಿಟ್ಲಾ? ಏನೋ ವಯಸ್ಸಾಯ್ತು ಸ್ವಲ್ಪ ಮಲ್ತನಪ್ಪ ಅಷ್ಟಕ್ಕೆ ನನ್ನ ಗೇಲೆ ಮಾಡೋದಾ? ನೆನಪಿನ ಶಕ್ತಿನ ಚುರುಕು ಮಾಡ್ಕೋಬೇಕು ಅಂತಂದ್ರೆ ಒಂದಿಷ್ಟು ವಸ್ತುನ ಎಲ್ಲಾದ್ರೂ ಇಟ್ಟುಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನ ಹುಡುಕಿದ್ರೆ ಆಗ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗೆ ಮಾಡ್ತೀನಿ. ಫಂಕ್ಷನ್ ಹೋಗೋದಕ್ಕೆ ಮುಂಚೆ ಕ್ರೀಮ್ ಕಾಫಿ ಜ್ಯೂಸು ಏನಾದ್ರು ಬೇಕಾ? ಯಾವತ್ತೂ ಇಲ್ದಿರೋ ಅಕ್ಕ ಇವತ್ತೇನು? ಅದೆಲ್ಲ ಏನೂ ಇಲ್ಲ. ನಮ್ಮ ಯಜಮಾನ್ರಿಗೆ ಅಂತ ಕ್ರೀಮ್ ಕಾಫಿ ಮಾಡಿದೆ, ಅವ್ರು ಇಲ್ವಲ್ಲ ಅದಕ್ಕೆ ಅದು ನಿಮ್ಗೆ ಕೊಡೋಣ ಅಂತ. ಡೋಂಟ್ ಟಾಕ್ ರಮೇಶ್. ಹಬಿಗೆ ಅಂತ ಮಾಡಿರೋ ಕಾಫಿನ ಅವ್ರಿಲ್ಲ ಅಂತ ನನಗೆ ಕೊಡ್ತಾ ಇದ್ಯಾ? ಅವ್ರಿಗೆ ಅಂತ ಮಾಡಿರೋ ಕಾಫಿನ ಕುಡಿಯೋದಕ್ಕೆ ಪುಣ್ಯ ಮಾಡಿರ್ಬೇಕು. ಬೇಡ ಅಂದ್ರೆ ಬಿಡ್ರಿ, ನಾನೇ ಕುಡಿತೀನಿ. ನಮ್ಮ ಯಜಮಾನ್ರೇ ಕುಡ್ದಂಗಾಗುತ್ತೆ. ಫಂಕ್ಷನ್ ಇಂದ ಬಂದು ಆಮೇಲೆ ವಿಚಾರಿಸ್ಕೊಂತೀನಿ. ನೀವೇನ್ರಿ ನನ್ನನ್ನು ವಿಚಾರಿಸ್ಕೊಳ್ಳೋದು? ಅದೆಲ್ಲ ಹೋಗ್ತಾ ಇದ್ರಲ್ಲ ಹಾರ ತುರಾಯಿ ಹಾಕ್ಸ್ಕೊಳಕ್ಕೆ, ಅಲ್ಲಿ ಜನ ನಿಮ್ಮನ್ನೇ ವಿಚಾರಿಸ್ಕೋತಾರೆ. ಹೋಗ್ ಬನ್ನಿ. 1000 ರೂಪಾಯಿ ಇದೆ. ಇದನ್ನ ಇಲ್ಲಿಟ್ಟು ಮನೆಯೆಲ್ಲ ಸುತ್ತಾಡ್ಕೊಂಡು ಆಮೇಲೆ ಬಂದು ಹುಡುಕ್ತೀನಿ. ಆಗ ನನ್ನ ಜ್ಞಾಪಕ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಬಿಸ್ಲು 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 ತಲೆನ ಹೊರಗಡೆ ತಗೊಂಡು ಹೋಗಕ್ಕಾಗಲ್ಲ. ಈ ಮನೆಯಲ್ಲಿ ದುಡ್ಡು ಅಂದ್ರೆ ಕಸಕ್ಕಿಂತ ಕಡಿಯಾಗಿ ಹೋಗಿದೆ. ಒಬ್ರಿಗಾದ್ರೂ ದುಡ್ಡಿನ ಬೆಲೆ ಗೊತ್ತಾ? ನಾ ನೋಡಿದಕ್ಕೆ ಸೊರ್ರಿ ಹೋಯ್ತು. ಬೇರೆ ಯಾರದ್ದಾದ್ರೂ ಕೆಟ್ಟ ಕಣ್ಣು ಬಿದ್ದಿದ್ರೆ ಸುಟ್ಟು ಬೂದಿಯಾಗಿರೋದು. 1,000. ಚಂಪಾ ಚಂಪಾ ಲೇ ಚಂಪಾ, ತಲೆ ಸಿಡ್ದು ಹೋಗ್ತಾ ಇದೆ. ಅಡ್ಗೆ ಮನೆಗೆ ಬನ್ನಿ, ಸಿಡ್ದೋಗ್ತಾ ಇರೋ ನಿಮ್ ತಲೆನ ರಿಪೇರಿ ಮಾಡ್ತೀನಿ. ಕಾಫಿ ತಗೊಂಬರ್ರೆ. ಇಲ್ಲೇ ತರ್ಲೋ ಅಲ್ಲೇ ಬರ್ತೀರೋ? ಏನು ಬೇಕಾಗಿಲ್ಲ, ನೀನ್ ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ. ಹೋಗೆ ಸುಮ್ನೆ, ಹೋಗೆ ಸುಮ್ನೆ. ಎಲ್ಲಿಟ್ಟೆ? ಒಂದಲ್ಲ ಎರಡಲ್ಲ 1,000 ರೂಪಾಯಿ. ಹಾಳಾದ ಮನೆವು ಎಲ್ಲಿಟ್ಟೆ ಅಂತಾನೆ ಗೊತ್ತಾಗ್ತಿಲ್ವೇ. ಅಷ್ಟವ್ರೆ ಮತ್ತೆ ಹುಡುಕಾಟ ಶುರುನಾ? ಇಲ್ಲೇ ಎಲ್ಲೋ ಇಟ್ಟಿದ್ದೆ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ವೇ. ನಿಮ್ಮ ಕೈಯಲ್ಲೇ ಇರ್ಬೇಕು, ಸರಿಯಾಗಿ ನೋಡ್ಕೊಳ್ಳಿ. ನನ್ನ ಕೈ ನನಗೆ ಗೊತ್ತಿಲ್ವೇನು? ಖಾಲಿ ಕೈ ನೋಡಿ. ಲಿಂಕ್ ಕೊಟ್ರೆ ಸಿಗುತ್ತಪ್ಪ. ಲಿಂಕ್ ಕೊಟ್ಲೆ ಸಿಗೋಂಥದ್ದಲ್ಲ. ಅಯ್ಯೋ ನಿಮ್ಮ ಮರುವಿಗೆ. ಅತ್ತವ್ರೆ ನಾನು ಯಾರು ಅಂತ ಗೊತ್ತೇ? ಅಯ್ಯ ವಿಠಲ್ ಮೂರ್ತಿ ಎಮ್ಮೆ ಗಂಡುಗಲಂಸದ ಏಕೈಕ ಮನೆ ಅಳಿಯ ಇವಳು. ನಿಮ್ಮ ಮಗಳು ಪಲ್ಲವಿ ಅಂತ ಎಲ್ಲರೂ ಪ್ರೀತಿಯಿಂದ ಪಲ್ಲು 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 ಅಂತ ಕರೀತಾರೆ. ಅದಾರು ಜ್ಞಾಪಕ ಇದೆಯಾ? ಎಲ್ಲ ಚೆನ್ನಾಗಿ ಜ್ಞಾಪಕ ಇದೆ. ಹೋಯ್ತೆ 1,000 ರೂಪಾಯಿ. 1,000 ರೂಪಾಯಿನ ಎಲ್ಲಿಟ್ಬಿಟ್ರಿ? ಅಳಿಯಂದಿನೇ ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ತಗೊಂಡಿದ್ಲೆ ಕೊಟ್ಬಿಡಿ. ಏನಪ್ಪ ಸತಾಯಿಸ್ಬೇಡಿ, ಕೊಟ್ಬಿಡಿ. ಆಡೋ ಮತ್ತೆ ಒಂದು ಅರ್ಥ ಬೇಡವಾ? ನಾನು ಯಾರು? ಗಂಡುಗಲಂಸದ ಏಕೈಕ ಮನೆ ಅಳಿಯ ಅಂತದ್ರಲ್ಲಿ ಈ ಮಂದ್ಲೇ ನಾನು ಕಳ್ತನ ಮಾಡ್ತೀನಿ. ಅಂದ್ರೆ ಕಂಡವ್ರ ಮನೇಲಿ ಕಳ್ತನ ಮಾಡ್ತೀರಾ ಅಂತ ಆಯ್ತು. ಮತ್ತೆ ಶ್ರೀ ರಂಗಮ್ಮನವ್ರೆ, ಏನ್ ಹುಡ್ತಾ ಇರೋದು? ಮಗನೇ, ನನಗೆ ನೆನಪಿನ ಶಕ್ತಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ 1,000 ರೂಪಾಯಿ ತಂದು ಇಲ್ಲೆಲ್ಲೋ ಇಟ್ಟು ಮರ್ತು ಬಿಟ್ಟಿದ್ದೀನಿ ಕಣೋ. ಯಾರೋ ತಗೊಂಡ್ಬಿಟ್ಟಿದ್ದಾರೆ.
ದುಡ್ಡು ನಿಮ್ಮದ ಭದ್ರವಾಗಿರ್ಲಿ ಅಂತ ನಾನೇ ತೆಗ್ದಿಟ್ಟಿದ್ದೆ. ತಗೊಳ್ಳಿ. ದುಡ್ಡನ್ನ ನೀನ್ ಎತ್ಕೊಂಡಿದ್ಯಾ? ಅಮ್ಮ ನಮ್ಮ ಯಜಮಾನ್ರ ಮೇಲೆ ಕಳ್ಳನ್ ಪಟ್ಟ ಹೊರಿಸಿದ್ರು ಗೊತ್ತಾ? ಗೊತ್ತು, ನನಗ್ ಗೊತ್ತು. ನನ್ನ ಮೇಲೆ ಕಳ್ಳತನದ ಆಪಾದನೆ ಹೊರಿಸಿ ಈ ಮನೆಯಿಂದ ಆಚೆ ಹಾಕದು ತಾನೇ ನಿಮ್ಮ ಪ್ಲಾನು. ಅಳಿಯಂತಿಲೆ ಕಳೆದೋಗಿದ್ ದುಡ್ಡು ಸಿಕ್ತಲ್ಲ ಮತ್ತ್ಯಾಕ್ ಜಗಳ ಸುಮ್ನಿಲೆ. ಕಳೆದೋಗಿರೋ ದುಡ್ಡು ಸಿಕ್ತು ಕಣ್ರಿ, ಆದ್ರೆ ಕಳೆದೋಗಿರೋ ನನ್ನ ಮಾನ ಮರ್ಯಾದೆ ಸಿಗಬೇಕಲ್ಲ. ಮಾನ ಮರ್ಯಾದೆ ಇದ್ಲೆ ತಾನೇ ಸಿಗೋದಿಕ್ಕೆ. ಅಮ್ಮಂಗೆ ಇತ್ತೀಚೆಗೆ ಮರವಿನ ಕಾಯಿಲೆ ಜಾಸ್ತಿ ಆಗ್ತಿದೆ. ಇದಕ್ಕೇನ್ ಮಾಡ್ಬೇಕಣ್ಣಯ್ಯ? ವೆರಿ ಸಿಂಪಲ್ ಅಮ್ಮ. ಯಾವ್ದನ್ನ ಮರಿಬೇಕು ಅಂತ ಇರ್ತೀವೋ ಅದನ್ನ ನೆನಪಲ್ಲಿ ಇಟ್ಕೊಂಡ್ರೆ ಆಯ್ತು. ಹಾಗೆ ಮಾಡ್ಬೋದಾ? ನಾನ್ ಹಾಗೆ ಮಾಡೋದು. ನಿನ್ನ ಪಾಲಿನ ಆಸ್ತಿನ ಕೊಡ್ಬೇಕು ಅಂತ ನೆನಪಲ್ಲಿ ಇಟ್ಕೊಂಡಿರ್ತೀನಿ, ಆದ್ರೆ ಮರ್ತೇ ಹೋಗುತ್ತೆ. ಟೇಕ್ ದಿಸ್ 200. ಮಹಿಳಾ ಸಂಘಕ್ಕೆ ಹೋಗಿ ಅಲ್ಲಿ ಮಿನಿಟ್ಸ್ ಆಫ್ ಮೀಟಿಂಗ್ ಬುಕ್ ಇದೆ, ತಗೊಂಡ್ ಬಾ. ಏನಪ್ಪ, ನಾನು ನಿಮ್ ಜೊತೆ ಬರ್ಲಾ? ದೋಸೆ ತಿನ್ಬೇಕು ಅಂತ ಆಸೆ ಆಗಿದೆ. ನೋಡಿ ಅಮ್ಮ, ಯಾಕೆವ್ರೆ ಒಳ್ಳೆ ಅಂದ್ರೆ ನೆಲ್ಲಿ ಕಳ್ಸಿದ್ರಿ? ಮಹಿಳಾ ಸಂಘದಲ್ಲಿ ಮಿನಿಟ್ಸ್ ಆಫ್ ಮೀಟಿಂಗ್ ಬುಕ್ ತಗೊಂಡ್ ಬರೋಕೆ ಅಂತ ಕಳ್ಸಿದ್ದೀನಿ. ನಿನ್ನೆ ಸಂಜೆನಕ್ಕೆ ಹೋಗಿಲ್ಲ, ಈ ಬುಕ್ ತಂದು ಕೊಟ್ಲು. ಮೈ ಗಾಡ್, ಈ ಬುಕ್ ಇಲ್ಲೇ ಇದೆಯಾ? ಕೋಕಿಲ ಬುಕ್ ತಂದು ಕೊಟ್ಲು ಅಂತ ಇವಾಗ ಹೇಳ್ತಾ ಇದ್ದೀರಾ? ನೆನ್ನೆ ಹೇಳೋಕೆ ಏನಾಗಿದ್ರಿ ನಿಮ್ ಗಾಡಿ? ನಿನ್ನೆ ರಾತ್ರಿನೇ ಕೊಡ್ಬೇಕು ಅಂತ ನಿಮ್ ರೂಮ್ ಮಾತ್ರ ಬಂದಿದ್ದೆ, ಆದ್ರೆ ರೂಮ್ ಬಾಗ್ಲ ಹಾಕಿತ್ತು. ತುತ್ತಣ ಅಂತ ಮಾಡ್ದೆ, ಪಕ್ಕದ ಮನೆಯವರು ತಪ್ಪು ತಿಳ್ಕೊಳ್ತಾರೆ ಅಂತ ಸುಮ್ಮನಾದೆ. ಇಬ್ರು ಒಂದೇ ರೂಮಲ್ಲಿ ಇದ್ದಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿತ್ತ? ಅಭಿ, ಯಾವ್ದೋ ವಿಷಯಕ್ಕೆ ಇನ್ಯಾವುದೋ ವಿಷಯನ ಲಿಂಕ್ ಮಾಡಬೇಡಿ. ಡಿಸ್ಗಸ್ಟಿಂಗ್ ಪೀಪಲ್. ಏನ್ ಕಚ್ಕಸೇನು ಏನು? ನಮ್ಮ ಮಗನೇ, ಈ ಮಲವಿನ ಕಾಯಿಲೆಗೆ ಏನಾದ್ರೂ ಔಷಧಿ ಕೊಡ್ಸೋ. ಸರಿ ಬಿಡಿ, ನಾಟಿ ವೈದ್ಯ ನಂಜಪ್ಪನ ಹಿಡಿದು ನಾಟಿ ಔಷಧಿ ತರ್ತೀನಿ. ಜಾಸ್ತಿ ತಗೊಂಡ್ ಬಾ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಏನು ಯಜಮಾನ್ರೆ, ಈ ಔಷಧಿನ ನಾನು ತಗೋಬೋದಾ? ನಿನಗ ಯಾಕೆ? ಇತ್ತೀಚೆಗೆ ನಂಗೂ ಯಾಕೋ ಮರು ಜಾಸ್ತಿ ಆಗ್ತಾ ಇದೆ. ಏನ್ ಮರಿತಿದೀಯೋ? ಹೋದ ವರ್ಷ ನಾವಿಬ್ರು ನಮ್ಮ ಹಳ್ಳಿಗೆ ಹೋದಾಗ ಮಾವಿನ ತೋಪಕ್ಕೆ ಹೋಗಿದ್ವಿ. ಆಗ ನೀವು ಕೋತಿ ತರ ಮರ ಹತ್ತಿ ನಂಗೆ ಮಾವಿನಕಾಯಿ ಕಿತ್ ಕೊಟ್ಟಿದ್ರಲ್ಲ, ಇಬ್ರು ಆ ಮಾವಿನಕಾಯಿನ ಚಚ್ಕೊಂಡು ಉಪ್ಪು ಖಾರ ಹಾಕೊಂಡು ತಿಂದಿದ್ರಲ್ಲ, ನೆನ್ಪಿದೆಯಲ್ಲೇ? ಆದ್ರೆ ಹಿಂದಿನ ವರ್ಷ ಇಬ್ರು ಹೊಳೆ ಹತ್ರ ಹೋಗಿದ್ವಿ. ಇಬ್ರು ಹೊಳೆಗೆ ಕಲ್ಲೆ ಸಿಗ್ತಾ ಇದ್ವಿ. ಆಗ ಒಂದ್ ಮೀನ್ ಬಂದಿತ್ತು. ಅದೇ ಮೀನ್ ಬೇಕು ಅಂತ ನಾನು ಹೇಳಿದ್ದಕ್ಕೆ ನೀವು ಗಾಳ ಹಾಕಿ ಅದೇ ಮೀನ್ನ ಹಿಡಿದಿದ್ರಿ. ಆಮೇಲೆ ಮೀನ್ಗೆ ತೊಂದರೆ ಆಗ್ಬಿಡುತ್ತು ಅಂತ ನಾನು ವಾಪಸ್ ನೀರಿಗೆ ಬಿಟ್ಬಿಟ್ಟಿದ್ದೆ. ಆ ಮೀನು ಒಬ್ಳಕ್ಕಂತ ಮೇಲ್ ಬಂದು ಥ್ಯಾಂಕ್ ಯು ಅಂದ್ಬಿಟ್ಟು ಹೊಟ್ಟೋಗಿತ್ತಲ್ಲ. ಮತ್ತೆಲ್ಲ ನೆನ್ಪಿದೆಯಲ್ಲೇ? ಅದೆಲ್ಲ ಎಲ್ಲಿ ಮರ್ತ್ಬಿಡ್ತೀನಿ ಅನ್ನೋ ಭಯಕ್ಕೆ ಇದನ್ನ ಕೇಳ್ತಾ ಇದೀನಿ. ಇದು ತಂದಿರೋದು ಮಾತೋಶ್ರೀ ರಂಗಮ್ಮನಿಗೆ, ನಿನಗಲ್ಲ. ಮತ್ ನಂಗೆ ನೀನು ಮಾಡ್ದಾಗ ಕೊಡ್ತೀನಿ. ಲೇ ಮಗನೇ, ನಾಟಿ ವೈದ್ಯ ನಂಜಪ್ಪನ ಹಿಡಿದು ಔಷಧಿ ತಗೊಂಡ್ ಬಂದೇನೋ? ತಗೊಂಡ್ಬಂದಿದ್ದೀನಿ, ತಗೊಳ್ಳಿ. ಅಷ್ಟು ಕುಡಿದ್ಬಿಟ್ರಾ? ನಾಟಿ ವೈದ್ಯ ನಂಜಪ್ಪ ಹೇಳಿದ್ದು ದಿನ ಒಂದೊಂದು ಚಮಚ ತಗೊಳ್ಳಿ ಅಂತ. ನೀವೇನು ಘಟ ಘಟ ಅಂತ ಎತ್ತ ಬಿಟ್ರಿ? ನೋಡ್ತಾ ಇಲ್ಲು, ನನ್ನ ಮಲವೆಲ್ಲ ಹೋಗಿ ನೆನಪುಗಳು ಹೇಗೆ ಬರುತ್ತೆ ಅಂತ. ನೂರೊಂದು ನೆನಪು ಬಂದು ಬಿಡತ್ತೆ. ಹುಟ್ಟದಾಗಿಂದ ಇವತ್ತಿನವರೆಗೆ ಏನೇನು ನಡೀತೋ ಎಲ್ಲ ನೆನಪಿಗೆ ಬಂದ್ಬಿಡತ್ತೆ. ಹೌದಾ? ಏನು ಯಜಮಾನ್ರೆ, ಅದ್ ಯಾವ ಸೀಮೆ ಔಷಧಿ ತಂದು ಕುಡಿಸಿದ್ರೋ ಏನೋ, ಅತ್ತೆಯವ್ರು ಅದನ್ನ ಕುಡಿದ್ ಮಲಗಿದವರು ಇನ್ನೂ ಎದ್ದೇ ಇಲ್ಲ. ಔಷಧಿ ಕೆಲಸ ಮಾಡ್ತಿದೆ ಕಣೆ, ನಿಧಾನವಾಗಿ ಹೇಳ್ತಾರೆ ಬಿಡು. ಏನ್ ಕೆಲಸ ಮಾಡ್ತಿದ್ಯೋ ಏನೋ, ಅತ್ತೆಯವರು ಇಷ್ಟೊತ್ತಿಗಾಗ್ಲೇ ಎದ್ದು 3 ಸತಿ ಕಾಫಿ ಕುಡಿಬೇಕಿತ್ತು. ನೋಡೋಣ ಬಾ. ಮಾತೋಶ್ರೀ ರಂಗಮ್ಮ! Bobby, what happened? Why are you shouting? ಇವ್ರಿಗೆ ನೆನಪಿನ ಶಕ್ತಿ ಬರ್ಲಿ ಅಂತ ನಾಟಿ ವೈದ್ಯ ನಂಜಪ್ಪನ ಹಿಡಿದು ನಾಟಿ ಔಷಧಿ ತಂದ್ಕೊಟ್ಟೆ. ಅದನ್ನ ಕುಡಿದು ಮಲಗಿದವರು ಇನ್ನು ಎದ್ದೇ ಇಲ್ಲ. ಅನ್ಸುತ್ತೆ ಇವ್ರು ಎದ್ದೇಳದನ್ನೇ ಮರ್ತು ಬಿಟ್ಟಿದ್ದಾರೆ ಅಂತ. ಅಭಿ, ನಾನು ಮಹಿಳಾ ಸಂಘದ ಎಲ್ಲಾ ಮೀಟಿಂಗ್ ಗಳಲ್ಲೂ ಬಡ್ಕೋತಾನೆ ಇರ್ತೀನಿ, ಇಂಗ್ಲಿಷ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಯಾರ್ಯಾರೋ ಹಳ್ಳಿ ಡಾಕ್ಟರ್ ಹತ್ರ ಹೋಗ್ಬೇಡಿ ಅಂತ. ಕಾಸು ಉಳ್ಸೋಕೋಸ್ಕರ ಹಳ್ಳಿ ಡಾಕ್ಟರ್ ಹತ್ರ ಹೋಗಿ ಅತ್ತೆನ ಹೇಳ್ದಾರೋ ಹಾಗೆ ಮಾಡ್ಬಿಟ್ಟಿದಾರಲ್ರಿ. ಯಾರೋ ಮಾತಾಡ್ದಾಗಿದೆಯಲ್ಲ. ಮಾತೋಶ್ರೀ ರಂಗಮ್ಮ, ಎದ್ಬಿಟ್ಟವ? ಅತ್ತೆ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಯಾಕೆ, ನಿನಗೇನಾದ್ರೂ ತೊಂದರೆ ಆಗಿದ್ಯಾ? ಮತ್ತೆ ಅಷ್ಟು ಔಷಧಿನೂ ಒಟ್ಟಿಗೆ ತಗೊಂಡ್ಬಿಟ್ರಲ್ಲ, ಓವರ್ ಡೋಸೇಜ್ ಆಯ್ತೇನೋ ಅಂತ ಎಷ್ಟು ಹೆದರ್ಕೊಂಡಿದ್ವಿ ಗೊತ್ತಾ? ಎಂಥದ್ದು ಆಗಿಲ್ಲ ಕಣೆ. ಹುಟ್ಟಿದಾಗಿಂದ ಇವತ್ತಿನವರೆಗೂ ಏನೇನ್ ನಡೆದಿದೆ ಅನ್ನೋದೆಲ್ಲ ಚೆನ್ನಾಗಿ ನೆನಪಿದೆ. ಹೌದಾ? ಹಾಗಿದ್ರೆ ನಾನು ನೆನ್ನೆ ಏನ್ ಅಡ್ಗೆ ಮಾಡಿದ್ದೆ ಹೇಳಿ? ನೆನ್ನೆನಾ ಹುರುಳಿಕಾಯಿ ಬೇಳೆ ಹಾಕಿ ಹುಳಿ ಮಾಡಿದ್ದೆ. ಮೊನ್ನೆ ನುಗ್ಗೆಕಾಯಿ ಹುಳಿ ಮಾಡಿ ಕೋಸ್ ಪಲ್ಯ ಮಾಡಿದ್ದೆ. ಈ ನನ್ನ ಮಗ ಅರ್ಧಂಪಲ್ದ ತಿಂದೆದ್ದು ಹೋದ. ಮಾತೋಶ್ರೀ ರಂಗಮ್ಮನವ್ರೆ, ನಿಮ್ಮ ನೆನಪಿಗೆ 100 ಸಲಾಮುಗಳು. ಅತ್ತೆ, ನಾನ್ ಯಾರು ಅಂತ ನೆನ್ಪಿದೆ ತಾನೆ?
ನೆನಪಿಲ್ದೆ ಏನಮ್ಮ ನೀನು ಕತ್ತೆ. ಅತ್ತೆ ನಾನು ಕತ್ತೆನಾ? ಹೌದು, ಯಾವುದಕ್ಕೂ ಪ್ರಯೋಜನ ಇಲ್ಲಮ್ಮ. ನಿನ್ನ ಹೆಗಲ ಮೇಲೆ ಬಟ್ಟೆ ಮೂಟೆ ಹೊಲಿಸಿ ಕೆಲವರೆಗೂ ಎಳ್ಕೊಂಡು ಹೋದ್ಲೆ ಬಟ್ಟೆ ಒಗಿಬಹುದು ಅಷ್ಟೇ. ಕೇಳು, ಏನ್ ಕೇಳ್ತೀರ ಕೇಳು, ನಾನು ಹೇಳೋದಕ್ಕೆ ರೆಡಿಯಾಗಿದ್ದೀನಿ. ಏನು ಎಲ್ಲ ನೆನಪಿದೆಯಾ? ಓ, ಚಿಕ್ಕಂದಿನಿಂದ ಕಂಡಿದ್ದು ನೋಡಿದ್ದು ಕೇಳಿದ್ದು ಎಲ್ಲ ನೆನಪಿದೆ. ಹಾಗಾದ್ರೆ ಮಯೂರ ಸಿಂಹನ ಆಳ್ವಿಕೆ ಯಾವಾಗ ಶುರುವಾಯಿತು? 325ನೇ ಇಸವಿ. ಶ್ರೀಕೃಷ್ಣ ದೇವರಾಯನ ಆಳ್ವಿಕೆ ಯಾವಾಗ? 509ನೇ ಇಸವಿ. ಇನ್ನು ಯಾವ ಪ್ರಶ್ನೆ ಕೇಳಬೇಡಿ, ಇದೇನ್ ಕ್ವಿಜ್? ಪ್ರಶ್ನೆ ಕೇಳೋ ಹಾಗಿದ್ಲೆ 100 ರೂಪಾಯಿ ಮಡಗ ಬಿಟ್ಟು ಕೇಳಿ. ಹಾಗಾದ್ರೆ ಬೇಡ ಬಿಡಿ. ಏನಮ್ಮ ಜಾಜಿ, 6 ತಿಂಗಳ ಹಿಂದೆ ಟಿಫನ್ ಬಾಕ್ಸ್ ನಲ್ಲಿ ದೊಡ್ಡದಾಗಿ ಉಪ್ಪಿಟ್ಟು ತುಂಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಹೋದ್ಯಲ್ಲ, ಇದು ಸರಿನಾ? 6 months ಹಿಂದಿನ ಕತೆ ನನ್ಗೆ ನೆನಪಿಲ್ಲ, ನಿಮಗ್ ಚೆನ್ನಾಗಿ ನೆನಪಿದೆ. 3 ದಿನದೊಳಗೂ ಆ ಟಿಫನ್ ಬಾಕ್ಸ್ ನ ಯಾರು ತೆಗೆದೇ ನೋಡಿರ್ಲಿಲ್ಲ. ಇದೇನಿದು ಹಳಸಿದ ವಾಸನೆ ಬರ್ತಾ ಇದೆಯಲ್ಲ ಅಂತ ಟಿಫನ್ ಬಾಕ್ಸ್ ತೆಗೆದು ನೋಡಿದಾಗ ಅದ್ರಲ್ಲಿ ಹಳಸಿದ ಉಪ್ಪಿಟ್ಟಿತ್ತು. ನೀನು ಬೇಡ ಅಂತ ತಕ್ಷಣ ಹೇಳಿದ್ದಿದ್ಲೆ ಅದನ್ನ ತೆಗೆದು ಅಳಿಯನ್ ಬಾಯಿಗಾದ್ಲು ಬಿಸಾಕ್ತಿದ್ವಲ್ಲ. ಆಯ್ತು ಬಿಡಿ, ಇನ್ಮೇಲೆ ಆ ರೀತಿ ಮಾಡಕ್ ಹೋಗಲ್ಲ. 4 ತಿಂಗಳ ಹಿಂದೆ 17ನೇ ತಾರೀಕು ರಾತ್ರಿ 7:15 ಬರ್ತೀನಿ ಅಂತ ಹೇಳಿ ಹೋದವಳು ಸರಿ ರಾತ್ರಿ 12:15 ಬಂದಿದ್ದೀಯಲ್ಲ, ನೀನು ಹೇಳೋರು ಕೇಳೋರು ಯಾರು ಇಲ್ವಾ? ಹೋಗ್ಲಿ ಬಿಡಿ. ಆವತ್ತು ಕೇಳಕ್ಕಾಗಲಿಲ್ಲ ಅಂತಾನೆ ಇವತ್ತು ಕೇಳ್ತಾ ಇರೋದು. ಅಭಿ, ಇಷ್ಟೊಂದು ಹಳೆ ಡೇಟ್ ಎಲ್ಲ ನೆನಪಲ್ಲಿ ಇಟ್ಕೊಂಡ್ರೆ ನನಗ್ ತುಂಬಾ ಕಷ್ಟ ಆಗುತ್ತೆ. ಮಾತಾಡ್ತೀರಮ್ಮನವ್ರೆ, ನಿಮ್ಮ ನೆನಪಿನ ಶಕ್ತಿನ ಎಲ್ಲರ ಮೇಲೂ ಪ್ರಯೋಗ ಮಾಡಕ್ ಹೋಗ್ಬೇಡಿ. ಅತ್ತವ್ರೆ, ಇಷ್ಟೆಲ್ಲ ಕೊಚ್ಕೋತಿರಲ್ಲ, ನಾನು ದಿನ ತಿಂಡಿ ತಿನ್ನೋ ಪ್ಲೇಟು ಎಲ್ಲಿದೆ ಹೇಳಿ? ಅದನ್ನ ತೊಳೆಯೋದಕ್ಕೆ ಅಂತ ಬಚ್ಚಲ್ಗೆ ಹಾಕಿದ್ದಿಲ್ಲ, ಆ ಪ್ಲೇಟ್ ನ ಬೆಕ್ಕು ನೆಕ್ತಾ ಇದೆ. ಹೌದೇನಪ್ಪ? ಕಣಮ್ಮ, ನಾನು ತಟ್ಟೆನ ಬೆಕ್ನೆಕ್ತಾ ಇತ್ತು, ಓಡಿಸ್ಬಿಟ್ಟು ಬಂದೆ. ಅತ್ತೆ, ನಿಮ್ ಮಳಿ ಅಂದ್ರೆ ಚೆನ್ನಾಗಿ ಫೇಲ್ ಆಗಿತ್ತಂದ್ರೆ ಯಾವಾಗ? ಅಯ್ಯೋ, ಈ ಪುಣ್ಯಾತ್ಮ ಯಾವತ್ತು ಪಾಸ್ ಆಗಿ ಬಂದಿದ್ದಾನೆ. ತುಂಬಾ ಚೆನ್ನಾಗಿ ಫೇಲ್ ಆಗಿ ಬಂದಿದ್ದು ಅಂತಂದ್ರೆ ಹೋದ ತಿಂಗಳು 13ನೇ ತಾರೀಕು ಅಲ್ಲಿ ಹೋಗಿ ಚೆನ್ನಾಗಿ ಉಗಿಸ್ಕೊಂಡು ಬಂದು ಇಲ್ಲಿ ಚೆನ್ನಾಗಿ ಗಡದ್ದ ತಿಂದು ದಿನ ಪೂರ್ತಿ ಮಲಗ್ಬಿಟ್ಟಿದ್ದ. ಯಾಕೆ? ಅವಳು ಏನೋ ಕೇಳಿದ್ಲು, ಇವಳು ಏನೋ ಹೇಳಿದ್ಲು. ಅವ್ರೇನ್ ಕೇಳಿದ್ರು, ಇವ್ರೇನ್ ಕೇಳಿದ್ರು? ಅವಳು ಕೀನ್ಯಾ ಬಗ್ಗೆ ಕೇಳಿದ್ರೆ ಇವಳು ಕ್ಯಾಟ್ಮಾರ್ನಲ್ಲಿ ಬಗ್ಗೆ ಹೇಳಿದ್ದಾಳೆ. ಅವಳು ಆಸ್ಟ್ರೇಲಿಯಾ ಬಗ್ಗೆ ಕೇಳಿದ್ರೆ ಇವಳು ಇಂಡಿಯಾ ಬಗ್ಗೆ ಹೇಳಿದ್ದಾಳೆ. ಹಬಿ, ಇವರು ಸುರೇಂದ್ರ ಅಂತ, ಇವ್ರಿಗೆ ರಿಯಲ್ ಎಸ್ಟೇಟ್ ಬಗ್ಗೆ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ. ಓಕೆ? ಗೊತ್ತು ತಾನೆ ನಾನು ಯಾರು ಅಂತ. ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಂಡುಗಲಿ. ಅದು ಎತ್ತಿದ್ರೋದು ಕೊಡಿ. ಓಹೋ, ಈ ಜಮೀನ ಚೀಪ್ ಆಗಿದೆ, ಯಾವುದೇ ತೊಂದರೆ ಇಲ್ಲ, ಆರಾಮಾಗಿ ತಗೊಳ್ಬಹುದು. ಸಾಕು. ಏನು ಯಜಮಾನ್ರಿ ಜ್ಯೂಸು? ಇವ್ರ ತಲೆ ಮೇಲೆ ಸುರಿಯೇ ಇವ್ರನ್ನ ಹಾಳು ಮಾಡ್ಬೇಕು ಅನ್ಕೊಂಡಿದ್ದೇನೆ. ನೀವೇ ಹೇಳಿ ಸುರೇಂದ್ರ ಅವ್ರೆ, ಈ ಚಳಿಯಲ್ಲಿ ತಣ್ಣಗಿರೋ ಜ್ಯೂಸ್ನ ಯಾರಾದ್ರೂ ಕುಡಿತಾರ? ಇರ್ಲಿ ಬಿಡಿ, ತಂದು ಬಿಟ್ಟಿದಾರಲ್ಲ. ಸಾಕು ಸುಮ್ಮನಿರಪ್ಪ, ಹಠ ಮಾಡಿದ್ರೆ ಮಕ್ಕು ಹೊಡೆದ್ಬಿಡ್ತೀನಿ. ಈಗ ಸರ ಅಂತಿದ್ದೀರಾ. ಆ ಜ್ಯೂಸ್ನ ಕುಡಿದು ನಿಮ್ಮ ಗಂಟ್ಲಿಗೆ ಏನಾದ್ರು ಆದ್ರೆ ಅವಳು ಆಗ್ತಾಳ? ಆಗಲ್ಲ ತಾನೆ? ಹಾಗೆ ಸುಮ್ಮನೆ ಇವರು ಜಮೀನ್ ತಗೊಳ್ತಿದ್ದಾರೆ ಅಂದ್ಮೇಲೆ ದುಡ್ಡು ಕೊಟ್ಟು ಜ್ಯೂಸ್ ಕುಡಿಯೋ ಯೋಗ್ಯತೆ ಇವ್ರಿಗಿಲ್ವೇನೆ? ಹೋಗ ಸುಮ್ಮನೆ, ತಗೊಂಡೋಗ ಸುಮ್ಮನೆ. ಮತ್ತೆ ಇದನ್ನೇನ್ ಮಾಡ್ಲಿ? ಚಂಬಲ್ ತುಂಬಿಸಿ ಫ್ರಿಜ್ ಅಲ್ಲಿ ಇಡು, ಬಿಸಿ ಆದ್ಮೇಲೆ ಕುಡಿಯೋಣ. ಫ್ರಿಜ್ಜಲ್ಲಿ ಇಟ್ರೆ ಬಿಸಿ ಆಗೋದಲ್ಲ. ಫ್ರಿಜ್ ಸ್ವಿಚ್ ಆಫ್ ಮಾಡು, ಬಿಸಿ ಆಗುತ್ತೆ. ಸುಮ್ಮನೆ ನೀವೇನೇ ಹೇಳಿ ಸುರೇಂದ್ರ ಅವ್ರೆ, ಆ ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ, ಹುಣ್ಣು ಮುಚ್ಕೊಂಡು ತಗೋಬಹುದು. ಲೇ ಮಗನೇ, ಹೋದ ವರ್ಷ ಯುಗಾದಿ ಹಬ್ಬ ಆದ ಮಾರನೇ ದಿನ ಸಾಯಂಕಾಲ 5:15 ಗಂಟೆಗೆ ಒಕ್ಕಲ್ಸಿದ್ವಲ್ಲ ಸುರೇಂದ್ರ ಅಂತ, ಅವಳೇ ತಾನೇ ಇವಳು? ಹೌದೌದು, ನಾನೇ ಸುರೇಂದ್ರ. ಪಾಂಡುರಂಗ ಅವರೇ, ನಿಮ್ಮ ತಾಯಿಯವರಿಗೆ ನೆನಪಿನ ಶಕ್ತಿ ಅದು ಎಷ್ಟು ಚೆನ್ನಾಗಿದೆ. ಚೆನ್ನಾಗಿರ್ಲೇಬೇಕಲ್ಲ. ನಾಟಿ ವೈದ್ಯ ನಂಜಪ್ಪನ ಹಿಡಿದು ಒಂದಲ್ಲ ಎರಡಲ್ಲ 50 ರೂಪಾಯಿ ಖರ್ಚು ಮಾಡಿ ನೇಟಿ ಔಷಧಿ ಕೊಡ್ಸಿದೀನಿ. ಚೆನ್ನಾಗಿ ಕೆಲಸ ಮಾಡ್ಲೇಬೇಕು. ಎಲ್ಲ ಅಂದಿದ್ರೆ ನಂಜಪ್ಪನಿಗೆ ಒಂದು ಗೊತ್ತಿ ಕಾಣಿಸ್ತಿದ್ದೆ. ಸುರೇಂದ್ರ ಅವಳೇ, ಏನ್ ಬಂದಿರೋದು? ಯಾವ್ದೋ ಒಂದು ಜಮೀನ್ ತಗೊಳ್ಳೋಣ ಅಂತ ಬಂದಿದ್ದೀನಿ. ಅದ್ ಯಾವ್ದು ಅಂತ ಹೇಳಿ, ಪರವಾಗಿಲ್ಲ. ಅದೇ
19ನೇ ಕ್ರಾಸ್ನಲ್ಲಿ ಆ ಬೇವಿನ ಮರದ ಪಕ್ಕದಲ್ಲಿ ಅರ್ಧ ಎಕರೆ ಇದೆಯಲ್ಲ ಅದನ್ನ ಕೊಂಡ್ಕೊಳ್ತಾ ಇದ್ದೀನಿ. ಅಯ್ಯೋ, ಅದು 30 ವರ್ಷಗಳ ಹಿಂದೆ ಸರ್ಕಾರಿ ಜಮೀನಾಗಿತ್ತು, ಗುಂಡು ತೋಪಾಗಿತ್ತು. ದಾಖಲೆಗಳನ್ನ ಯಾರ್ಯಾರೋ ತಿದ್ದಿ ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಆಸ್ತಿ ಕೈಯಿಂದ ಕೈಗೆ ಬದಲಾಗ್ತಾ ಇದೆ. ಮಾತೋಶ್ರೀ ರಂಗಮ್ಮನವ್ರೆ, ಏನ್ ಹೇಳ್ತಿದ್ದೀರಾ? ಅತ್ತೆ, ಸುರೇಂದ್ರ ಅವರು ಜಮೀನ ನೋಡಿದ್ದಾರೆ, ಅದನ್ನ ಇಷ್ಟಪಟ್ಟಿದ್ದಾರೆ, ಅಡ್ವಾನ್ಸ್ ಮಾಡಿದ್ದು ಆಗಿದೆ, ಅದನ್ನ ತಗೋಬೇಕು ಅಂತ ಹೊರಟಿದ್ದಾರೆ. ತಗೋಬೇಡಿ, ಅದು ಗುಂಡು ತೋಪು, ಯಾವತ್ತಿದ್ರೂ ತಕಲಾಲೆ. ಇದ್ರ ಮೇಲೆ ನಿಮ್ಮಿಷ್ಟ. ಒಂದ್ ವೇಳೆ ಆ ಜಮೀನ್ ಕರೆಕ್ಟ್ ಆಗಿದ್ರೆ? ಕರೆಕ್ಟ್ ಆಗಿದ್ಲೆ ನಾನು ನನ್ನ ಕೆನ್ನಾಗಿ 2 ಹೊಡ್ಕೋತೀನಿ, ತಪ್ಪಾಗಿದ್ಲೆ ನೀನ್ ಹೊಡ್ಕೋತೀಯಾ? ಡಿಸ್ಗಸ್ಟಿಂಗ್ ಪೀಪಲ್. ಅಮ್ಮನ್ನು ಮಗನು ಒಂದೇ ತಕಡಿಲ್ ಹಾಕಿ ತೂಗ್ಬಿಡ್ಬೋದು. ಸುರೇಂದ್ರ ಅವರೇ, ಕಮ್ ಆನ್, ಲೆಟ್ಸ್ ಗೋ. ಇರ್ರಿ, ಇನ್ನೂ ಕಮಿಷನ್ ಬಂದಿಲ್ಲ. ಹಾಬಿ, ಅವ್ರು ಬಂದಿರೋದು ಕಮಿಷನ್ ಕೊಡೋದಕ್ಕಲ್ಲ, ಒಪಿನಿಯನ್ ಕೇಳೋದಕ್ಕೆ. ಸುರೇಂದ್ರ ಅವರೇ, ನೀವು ಬನ್ನಿ. ಅತ್ತೆ, ನೀವ್ ಹೇಳಿದ ಮಾತು ನಿಜ ಆಗೋಯ್ತು. ಆ ಜಮೀನು ತಕರಾರು ಜಮೀನಂತೆ. ಸುರೇಂದ್ರ ಅವ್ರ ಜೊತೆ ಆ ಜಮೀನ್ ನೋಡಕ್ಕೆ ಅಂತ ಹೋದ್ರೆ ಒಂದಿಷ್ಟು ಜನ ಬಂದು ಬಾಯಿಗೆ ಬಂದಂಗೆ ಬೈದು ಬಿಟ್ರು. ಇನ್ನೊಂದ್ಸತಿ ಜಮೀನ್ಗೆ ನಾನು ಕಾಲಿಟ್ಟ ಕಾಲ ನನಗೆ ಮುರಿದು ಬಿಡ್ತೀವಿ ಅಂದ್ಬಿಟ್ರು. ಈಗಲಾದ್ರೂ ಗೊತ್ತಾಯ್ತಾ ನಮ್ಮ ಮಾತೋಶ್ರೀ ರಂಗಮ್ಮನವರ ನೆನಪಿನ ಶಕ್ತಿ ಏನು ಅಂತ? ಓಕೆ, ನಾನೀಗ 4ನೇ ಕ್ರಾಸಲ್ಲಿರೋ ಆಟದ ಮೈದಾನ ಉದ್ಘಾಟನೆ ಮಾಡಕ್ ಹೋಗ್ತಾ ಇದ್ದೀನಿ. ಸಂಜೆ ಬಂದು ಮಾತಾಡ್ತೇನೆ. ಇದು 4ನೇ ಕ್ಲಾಸ್ ಅಂತಂದ್ರೆ ಆ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಹಿಂದೆ ಇದೆಯಲ್ಲ ಆ ಜಾಗನ? ಹೌದೌದು, ಎಕ್ಸಾಕ್ಟ್ಲಿ ಅದೇ ಜಾಗ. ಈಗ ಅಲ್ಲೊಂದು ಚಿಕ್ಕ ಆಟದ ಮೈದಾನ ಮಾಡ್ತಾ ಇದ್ದಾರೆ, ಅದನ್ನ ಉದ್ಘಾಟನೆ ಮಾಡೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ಬೇಡಮ್ಮ, ಅದು ಸ್ವಾತಂತ್ರ್ಯ ಹೋರಾಟಗಾರರ ಸಮಾಧಿ ಇದ್ದ ಜಾಗ. ಮತ್ತೆ ಅಲ್ಲಿ ಯಾವ ಸಮಾಧಿನೂ ಕಾಣಿಸಲ್ವಲ್ಲ? ಮಳೆ ಬಂದು ಮನೆನೇ ಕೊಚ್ಕೊಂಡು ಹೋಗಿರ್ಬೇಕಾದ್ರೆ ಇನ್ನು ಸಮಾಧಿ ಬಿಡುತ್ತಾ? ಸಮಾಧಿನೂ ಕೊಚ್ಕೊಂಡು ಹೋಗಿರುತ್ತೆ. ಅದ್ರ ತಂಟೆ ಹೋಗ್ಬೇಡ, ಅದು ಅವಳ ಸ್ವಂತದ್ದು. ಆ ಜಾಗದಲ್ಲಿ ನೀನು ಉದ್ಘಾಟನೆ ಮಾಡಕ್ ಹೋದ್ರೆ ನೋಡಿದವಳು ಮಕ್ಕ ಮುಗಿಯಲ್ವಾ? ಈಗಾಗಲೇ ಅನೌನ್ಸ್ಮೆಂಟ್ ಆಗಿದೆ, ನಾನು ಇನಾಗ್ರೇಷನ್ ಮಾಡಕ್ಕೆ ಹೋಗ್ಲೇಬೇಕು. ಪಲ್ಲು ಬಿಟ್ಲ, ಫಾಲೋ. ಚೇರ್ಗೆ ಗುದ್ದಿಸ್ತಿಲ್ಲಮ್ಮ. ಏನಾಯ್ತಮ್ಮ? ನೀನ್ ಹೇಳಿದ್ ನಿಜ ಆಗೋಯ್ತಮ್ಮ. ನಮ್ಮ ಜಾಜಕ್ಕೆ ಫುಟ್ಬಾಲ್ ಒದ್ದೋದ್ರ ಮುಖಾಂತರ ಆಟದ ಮೈದಾನನ ಉದ್ಘಾಟನೆ ಮಾಡಬೇಕಾಗಿತ್ತು. ಅದರೊಳಗೆ ಸ್ವಾತಂತ್ರ್ಯ ಹೋರಾಟಗಾರ ಎಲ್ಲಪ್ಪ ಅಂತಿದ್ರಲ್ಲ, ಅವ್ರ ಮೊಮ್ಮಗ ಬಂದು ಕಾರ್ ಬಲ ಬಂದು ಬಿಟ್ಟ ಹಣೆ ಓಪನ್ ಆಗುತ್ತೆ. ದೊಡ್ಡ ಗಲಾಟೆ ಆಯ್ತು, ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡಿದ್ರು. ಆಟದ ಮೈದಾನ ಮಾಡೋದ್ರಲ್ಲಿ ನಾನು ಶಾಮಿಲ್ ಆಗಿದ್ದೀನಿ, ನಂದು ಕೈವಾಡ ಇದೆ ಅಂತ ತುಂಬಾ ಚೆನ್ನಾಗಿ ಬೈದ್ಬಿಟ್ರು. ಬೇಡ ಅಂತ ಬಡ್ಕೊಂಡ್ಲು ಹೋದ್ರೆ ಇನ್ನೇನಾಗುತ್ತೆ? ಅನುಭವಿಸು. ಮಾತೋಶ್ರೀ ರಂಗಮ್ಮನವರೇ, ನಿಮ್ಮ ನೆನಪಿನ ಶಕ್ತಿಗೆ ನನ್ನ 100 ಸಲಾಮುಗಳು. ನಿಮಗೆ ಈ ನಗರದ ವಿಚಾರಗಳೆಲ್ಲ ಗೊತ್ತೋ? ಏನೋ ಕಂಡಿದ್ದು ಕೇಳಿದ್ದನ್ನ ನೆನಪಿನಲ್ಲಿ ಇಟ್ಕೊಂಡಿದ್ದೀನಪ್ಪ. ನನ್ನ ಸ್ನೇಹಿತರೊಬ್ರು ರಾಜಶೇಖರ್ ಅಂತಿದ್ದಾರೆ. ಅವರು ಬೆಂಗಳೂರಿನ ಕೆರೆಗಳ ಪುರಾಣ ಅಂತ ಪುಸ್ತಕ ಬರೀತಿದ್ದಾರೆ. ಅದಕ್ಕೆ ನೀವು ಸಹಾಯ ಮಾಡಬೇಕು. ಸುಮ್ನೆ ಸಹಾಯ ಮಾಡೋದಕ್ಕಾಗತ್ತಾ? ಹೊಳಿ ಅಂದ್ರ ಬುದ್ಧಿ ತಮಗೂ ಬಂದ್ಬಿಡ್ತು. ಅವರು ಪುಸ್ತಕ ಬರಿಬೇಕಾದ್ರೆ ನಿಮ್ಮ ಹೆಸರನ್ನು ಹಾಕ್ತಾರೆ ಬಿಡಿ. ಅಲ್ಲ ಜಾಜಕ್ಕೆ, ಆ ದೇವಸ್ಥಾನದ ಬಾಗ್ಲು ಮುಂಚಿಂದನೂ ದಕ್ಷಿಣಕ್ಕೆ ಇದೆ, ನೀವ್ ಯಾಕೆ ಅದನ್ನ ಪೂರ್ವಕ್ಕೆ ತಿರುಗಿಸ್ತಾ ಇದ್ರ ಅಂತ? ಹಲೋ, ಎಕ್ಸ್ಕ್ಯೂಸ್ ಮೀ, ದಕ್ಷಿಣಕ್ಕೆ ಯಾರು ಬಾಗ್ಲು ಇಡಲ್ಲ ಕಣೋ, ಅದಕ್ಕೆ ಆ ಕಡೆ ಇದ್ದ ಬಾಗ್ಲನ್ನ ಈ ಕಡೆ ಇಡಿಸ್ತಾ ಇದ್ದೀನಿ. ನೋಡಮ್ಮ, ದಕ್ಷಿಣಕ್ಕೆ ಬಾಗಿಲುಗಳು ಇರೋದಕ್ಕೆ ಇತಿಹಾಸದಲ್ಲಿ ಅನೇಕ ಕಾರಣಗಳಿರ್ತವೆ. ನೀನು ಆ ಬಾಗಿಲನ್ನ ಕಿತ್ತು ಈ ಕಡೆ ಯಾಕೆ ಇಡಿಸ್ತೀಯಾ? ಅದು ಗುಡಿ, ಬಿಟ್ಟುಬಿಡು. ಅಷ್ಟೇ, ಆದ್ರೆ ದಕ್ಷಿಣದ ಬಾಗ್ಲಿದ್ರೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ದೇವಸ್ಥಾನಕ್ಕೆ ಜನ ಬರ್ತಾ ಇಲ್ಲ, ತಟ್ಟೆಗೆ ಕಾಸು ಬೀಳ್ತಾ ಇಲ್ಲ. ಹೀಗೆ ಆದ್ರೆ ಆದಾಯ ಎಲ್ಲಿಂದ ಬರುತ್ತೆ? ಅದಕ್ಕೆ ಮಹಿಳಾ ಸಂಘದಿಂದ ಬಾಗ್ಲನ್ನ ಚೇಂಜ್ ಮಾಡಿಸೋ ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ. ವಿಟ್ಲ, ಫಾಲೋ ಮಿ. ಎಸ್, ಬನ್ನಿ ರಾಜಶೇಖರ್ ಅವರೇ, ಬನ್ನಿ. ರಂಗಮ್ಮನವರೇ ಕೂತ್ಕೊಳ್ಳಿ. ಇವರು ನಮ್ಮ ಮಾತೋಶ್ರೀ ರಂಗಮ್ಮ. ನಮಸ್ಕಾರ. ನೆನಪಿನ ಸಾಗರ. ನಿಮ್ಮ ಬೆಂಗಳೂರಿನ ಕೆರೆಗಳೆಲ್ಲ ಇವರ ನೆನಪಿನ ಸಾಗರದಲ್ಲಿದೆ. ನಿಮಗೇನು ಬೇಕೋ ಅವ್ರ ಹತ್ರ ಕೇಳ್ಕೊಳ್ಳಿ. ಮೊದಲು ಬೆಂಗಳೂರಲ್ಲಿ ಬಹಳ ಕೆಲೆಗಳಿದ್ವು, ಈಗ ಕೆಲೆಗಳೆಲ್ಲ ಕಮ್ಮಿ ಆಗ್ಬಿಟ್ಟಿವೆ. ಈ ಕೆಲೆಗಳು ಅಂದರೆ ಇದು ಕೆಲೆ 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 ಅದು ನಮ್ಮ ಮಾತೋಶ್ರೀ ರಂಗಮ್ಮನವರಿಗೆ ರಕಾರ ಪ್ರಾಬ್ಲಮ್ ಇದೆ. ಅವ್ರು ಹೇಳ್ತಾ ಇರೋದು ಕೆರೆ. ಮೊದಲು ಬೆಂಗಳೂರಲ್ಲಿ 400 ಕೆಲೆ ಇತ್ತು, ಈಗ ಬರೀ 64 ಕೆಲೆಗಳಿವೆ. ಗೋಕುಲ ಕೆಲೆ ಮತ್ತಿ ಕೆಲೆ ಆಯ್ತು. ಮತ್ತಿಕೆರೆನಾ? ಬರ್ಕೊಳ್ಳಿ. ಗೆದ್ದಲಹಳ್ಳಿ ಕೆಲೆ RMV ಸೆಕೆಂಡ್ ಸ್ಟೇಜ್ ಆಯ್ತು. ಕೇತಮಾಲನಹಳ್ಳಿ ಕೆಲೆ
ಲಾಜಾಜಿನಗರ ಆಯ್ತು. ಅಗಸನ ಕೆಲೆ ಗಾಯತ್ರಿ ದೇವಿ ಪಾರ್ಕ್ ಆಯ್ತು. ಜಕ್ಕಲಾಯನ ಕೆಲೆ ಕೃಷ್ಣ ಫ್ಲೋರ್ ಮಿಲ್ಸ್ ಆಯ್ತು. ಈಗ ಅಲ್ಲಿ ಮೆಟ್ರೋನು ಬಂದಿದೆ. ಸಂಪಂಗಿ ಕೆಲೆ ಕಂಠೀರವ ಕ್ರೀಡಾಂಗಣ ಆಯ್ತು. ಕಲಾಸಿಪಾಳ್ಯಂ ಕೆಲೆ ಕಲಾಸಿಪಾಳ್ಯಂ ಬಸ್ ಸ್ಟ್ಯಾಂಡ್ ಆಯ್ತು. ಸಿದ್ದಾಪುರ ಕೆಲೆ ಜಯನಗರ 1ನೇ ಬ್ಲಾಕ್. ಕದಿಳೆನಳ್ಳಿ ಕೆಲೆ ಬನಶಂಕರಿ 2nd ಸ್ಟೇಜು. ಧಲ್ಮಾಂಬುದಿ ಕೆಲೆ ಕೆಂಪೇಗೌಡ ಬಸ್ ನಿಲ್ದಾಣ. ಸಾಲಕ್ಕಿ ಅಗ್ರಹಾರ ಕೆಲೆ JP ನಗರ 4ನೇ ಹಂತ. ಸೂಳಕೆರೆ ಅಶೋಕ್ ನಗರ ಫುಟ್ಬಾಲ್ ಸ್ಟೇಡಿಯಂ. ಹೆಣ್ಣೂರು ಕೆರೆ ನಾಗವಾಲ HBR ಲೇಔಟ್. ಹಬಿ 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 ಮಹಿಳಾ ಸಂಘದವರೆಲ್ಲ ಸೇರ್ಕೊಂಡು ದೇವಸ್ಥಾನದ ಮೇನ್ ಡೋರ್ನ ಕೆಡವೋಕೆ ಅಂತ ಹೋದ್ವಿ. ಭಕ್ತಾದಿಗಳೆಲ್ಲ ಗುಂಪಾಗಿ ಬಂದು ಚೆನ್ನಾಗಿ ಹೊಡೆದಾಕ್ಬಿಟ್ರು. ಅಲ್ಲಿಂದ ತಪ್ಪಿಸ್ಕೊಂಡು ಬರೋಷ್ಟರಲ್ಲಿ ಸಾಕಾಗಿ ಹೋಯ್ತು. ಅದಕ್ಕೆ ಹೇಳೋದಮ್ಮ, ದೇವಸ್ಥಾನ ಕಟ್ಟಬೇಕಾದ್ರೆ ಪೂರ್ವಿಕರು ಯೋಚನೆ ಮಾಡೇ ಕಟ್ಟಿರ್ತಾರೆ. ಆಗ ಕಟ್ಟಿದ್ದನ್ನ ಈಗ ಬದಲಾವಣೆ ಮಾಡಕ್ ಹೋದ್ರೆ ಹೀಗೆ ಆಗೋದು. ತಾಯಿ, ಕೆರೆಗಳ ಬಗ್ಗೆ ಇನ್ನೇನಾದ್ರೂ ಹೇಳ್ತೀರಾ? ಅಯ್ಯೋ, ಕೆರೆಗಳನ್ನೆಲ್ಲ ಸೈಟ್ ಮಾಡಿ ಮನೆ ಕಟ್ಟಿಸ್ಕೊಂಡಿದ್ದಾರೆ. ಮಳೆಗಾಲದಲ್ಲಿ ಮಳೆ ನೀರು ಮನೆಗೆ ನುಗ್ಗದೆ ಇನ್ನೆಲ್ಲಿಗೆ ನುಗ್ಗುತ್ತೆ. ಮಳೆ ನೀರು ಮನೆ ಒಳಗ್ ನುಗ್ತು ಅಂತ ಪಾಪ BBMP ಅವ್ರಿಗೆ ಬೈತಾರೆ. ಕೆರೆಯಲ್ಲಿ ಮನೆಯ ಮಾಡಿ ಮಳೆ ನೀರಿಗೆ ಅಂಜಿದೊಡೆ ಎಂತಯ್ಯ. ಅಕ್ಕ ಮಹಾದೇವಿ ಹೇಳಿದ್ದ ಅಲ್ಲ, ನಮ್ಮ ಮಾತೋಶ್ರೀ ರಂಗಮ್ಮ ಹೇಳಿದ್ದು. ಅತ್ತೆ, ನೀವ್ ಹೇಳಿದ ಮಾತುಗಳೆಲ್ಲ ನಿಜ ಆಗಿದೆ. ನೀವ್ ಹೇಳ್ದಾಗ ಮೊದ್ಲೇ ಕೇಳಿದಿದ್ರೆ ಯಾವ ರೀತಿ ಪ್ರಾಬ್ಲಮ್ಮು ಆಗ್ತಾನೆ ಇರ್ಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ, ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸಿದ್ದೀನಿ ಕ್ಷಮಿಸಿದ್ದೀನಿ ಕ್ಷಮಿಸಿದ್ದೀನಿ. ಮಾತೋಶ್ರೀ ರಂಗಮ್ಮ, ಏನಿದು ಕ್ಷಮಿಸಿದ್ದೀನಿ 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 ಅಂತ ಹೇಳ್ತಿದ್ದೀರಾ? ಅಭಿ, ನಿಮ್ ಮದರ್ಗೇನಾದ್ರೂ ತಲೆ ಕೆಟ್ಟು ಹೋಗಿ ಲೂಸ್ ಆಗ್ಬಿಟ್ರಾ? ಯಾರಿಗ್ರಿ ನೀವು ಲೂಸ್ ಹೊಂದಿದ್ದು? ನಟ್ಟು ಬೋಲ್ಟು ಟೈಟ್ ಮಾಡ್ಬೇಕಾಗತ್ತೆ. ಅತ್ತೆ, ಯಾಕೆ ಹೀಗಾಡ್ತಾ ಇದ್ದೀರಾ? ಮಾತೋಶ್ರೀ ರಂಗಮ್ಮ, ನಾನು ಕೊಟ್ಟ ಔಷಧಿ ಜಾಸ್ತಿ ಕೆಲಸ ಮಾಡ್ಬಿಡ್ತಾ. ಎಂಥದ್ದು ಇಲ್ಲ ಕಣ. ನಾನು ಯಾರು ಅಂತ ಗೊತ್ತು ತಾನೆ? ನೀನು ನನ್ನ ಮಗ, ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು, ಬೀಲ ಶೂಲ ಲಣಧೀಲ. ನೀನು ಚಂಪ ಕಣೆ. ನಿನ್ನ ಮನಸ್ಸಿನ ಆಸೆನ ಇವತ್ತಲ್ಲ ನಾಳೆ ನೆರವೇರಿಸೋಳು ನಾನೇ. ನಾನು ಅಳಿಯ ಮನೆ ತೊಳಿಯ. ನಾನು ಮದುವೆ ಆದ್ರೂ ಗಂಡನ ಮನೆಗೆ ಹೋಗದೆ ನಮ್ಮನೇಲೇ ಬಿದ್ದಿರೋ ಪ್ರಾಣಿ. ನಾನ್ ಯಾರು ಅಂತ ಗೊತ್ತಾ? ನೀನ ದೊಡ್ಡ ಗೂಬೆ.